ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ CET ಪ್ರಿಪ್ರೇಷನ್ ಹೇಗಿದೆ, ಯಾವೆಲ್ಲ ಬುಕ್ಸ್ಗಳು ನಾನು ಯೂಸ್ ಮಾಡ್ತಾ ಇದ್ದೀನಿ, ಯಾವ ಬುಕ್ಸ್ಗಳನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಬರ್ತೀನಿ. ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ. ಶೈಕ್ಷಣಿಕ ಮನೋವಿಜ್ಞಾನ ಈ ಬುಕ್ಕನ್ನು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಈ ಬುಕ್ಕನ್ನು ಒಂದು ಸಲ ಓದಿದರೆ ಅರ್ಥ ಆಗಲ್ಲ. ಈ ಬುಕ್ಕನ್ನು ನಾನು 3-4 ಸಲ ಸ್ಟಡಿ ಮಾಡುವಾಗ ಇದು ಅರ್ಥ ಆಗುತ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಪ್ರಶ್ನಾಕೋಶ ಬುಕ್ಕನ್ನು ಕೊಂಡ್ಕೊಂಡಿದ್ದೀನಿ. ಇದರಲ್ಲಿ MCQ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಚಾಪ್ಟರ್ ವೈಸ್ ಇರುವಂಥ ಕ್ವಶನ್ಸ್ಗಳು ಈ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಕ್ವಶನ್ಸ್ ಮುಗಿದ ಆದಮೇಲೆ ಅಲ್ಲಿ ಲಾಸ್ಟಿಗೆ ಕೀ ಆನ್ಸರ್ಗಳನ್ನು ನಾವು ನೋಡ್ಬೋದು. ಈ ಕೀ ಆನ್ಸರ್ಗಳನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಟೆಕ್ಸ್ಟ್ ಬುಕ್ ಬೋರ್ ಆದರೆ ನನಗೆ ಈಗ ಒಂದು ಕ್ವಶನ್ ಪೇಪರನ್ನು ಬಿಡಿಸ್ತಾ ಇರ್ತೀನಿ. ಸೊ ಹಾಗಾಗಿ 2 ಬುಕ್ಗಳು ನನಗೆ ತುಂಬ ಯೂಸ್ಫುಲ್ ಆಗಿದೆ. ನೆಕ್ಸ್ಟ್ ಬುಕ್ ಬಂದು ವಿಜ್ಞಾನ. ನನ್ನ ಹತ್ರ ಯಾವುದೇ ಟೆಕ್ಸ್ಟ್ ಬುಕ್ಸ್ಗಳು ಇಲ್ಲ. ಸೊ ಹಾಗಾಗಿ ಈ ಬುಕ್ಕನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ 6, 7, 8, 9, 10 ಈ ಬುಕ್ಕಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ ಇದ್ದರೆ ಅದನ್ನೇ ಸ್ಟಡಿ ಮಾಡಿ, ಇಲ್ಲಾಂದರೆ ಈ ಬುಕ್ಕನ್ನು ನೀವು ಕೊಂಡ್ಕೊಳ್ಬೋದು. ಇದರ ಜೊತೆಯಲ್ಲಿ ನಾನು TET ಪ್ರಶ್ನಾಕೋಶ ಎಂಬ ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಬುಕ್ಕ ತೊಗೊಂಡು ನಾನು 4 ವರ್ಷ ಆಯಿತು. ಇದು ತುಂಬ ಉಪಯುಕ್ತವಾಗಿದೆ ನನಗೆ, ಪ್ರಶ್ನಾಕೋಶಗಳನ್ನು ಬುಕ್ಕ. ಸೊ ಯಾವಾಗಲೂ ಕ್ವಶನ್ಸ್ ಬಿಡಿಸ್ತಾ ಇರ್ತೀನಿ ನಾನು ಇದರಿಂದ. ನೆಕ್ಸ್ಟ್ ಬಂದು ಕಂಪ್ಯೂಟರಿಗೆ ಈ ಒಂದು ಬುಕ್ಕನ್ನು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಗುರುರಾಜ್ ಸರ್ ಅವ್ರದ್ದು ಈ ಬುಕ್ಕ. ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲೇ MCQ ಕ್ವಶನ್ಸು ಮತ್ತು ಕೀ ಆನ್ಸರ್ಸು ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಈ ಬುಕ್ಕಲ್ಲಿ ನಾನು ಕೆಲವೊಂದು ಚಾಪ್ಟರ್ಗಳು ಮಾತ್ರ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಕೆಲವೊಂದು ಸ್ಟಡಿ ಮಾಡ್ತಾ ಇದ್ದೀನಿ ಇನ್ನು. ಜೊತೆಗೆ ಈ ಒಂದು ಕಂಪ್ಯೂಟರ್ ಪ್ರಶ್ನಾಕೋಶವನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. 1800 ಕ್ವಶನ್ಸ್ಗಳು ಈ ಒಂದು ಬುಕ್ಕಲ್ಲಿ ಇದ್ದಾವೆ. ಸೊ ಅದ್ರ ಜೊತೆಗೆ ಕೀ ಆನ್ಸರ್ಸು ಸಹ ಅಲ್ಲಿ ಅವೈಲೇಬಲ್ ಆಗಿರ್ತದೆ. ನಮಗೆ ಗೊತ್ತಿಲ್ಲ ಅಂದ್ರೂ ಅದನ್ನು ಚೆಕ್ ಮಾಡಿ ನಾವು ಸ್ಟಡಿ ಮಾಡ್ಬೋದು. ನನಗೆ ಟೆಕ್ಸ್ಟ್ ಬುಕ್ ಜೊತೆಗೆ ಕ್ವಶನ್ ಪೇಪರ್ ಬೇಕೇ ಬೇಕು. ಕ್ವಶನ್ ಪೇಪರ್ ಇಲ್ಲಾಂದರೆ ನನಗೆ ದಿಕ್ಕೇ ದೋಚಲ್ಲ. ಯಾವ ರೀತಿ ಸ್ಟಡಿ ಮಾಡಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದೊಂದು ಗೊಂದಲ ನನ್ನಲ್ಲಿ ಇರುವುದರಿಂದ ಸೊ ಹಾಗಾಗಿ ನಾನು ಕ್ವಶನ್ ಪೇಪರು ವಿತ್ ಟೆಕ್ಸ್ಟ್ ಬುಕ್ಕು ಯೂಸ್ ಮಾಡ್ತಿದ್ದೀನಿ. ನಾನು ವಾರದಲ್ಲಿ ಒಂದು ಸಲ ಮೋಟಿವೇಶನ್ ಇರುವಂಥ ವೀಡಿಯೋಗಳನ್ನು ನಾನು ನೋಡ್ತಾ ಇರ್ತೀನಿ. ಯಾಕಂದರೆ ನಾನು ಓದ್ತಾ ನನಗೆ ಸ್ಟ್ರೆಸ್ ಆಗಿರುವಾಗ, ಬರ್ಡನ್ ಆಗಿರುವಾಗ ನಾನು ಈ ಥರ ಮೋಟಿವೇಶನ್ ವೀಡಿಯೋಗಳು ನೋಡ್ತಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗಾಗಿ ನಾನು ಯೂಟ್ಯೂಬಲ್ಲೇ ಮೋಟಿವೇಶನ್ ವೀಡಿಯೋಗಳನ್ನು ನೋಡ್ತಾ ಇರ್ತೀನಿ. ಇನ್ನೊಂದು ರೀತಿಯಲ್ಲಿ ನಾನು ಸೈಲೆಂಟಾಗಿ ಕೂತ್ಕೊಂಡು ನನಗೇನು ತಲೆಯಲ್ಲಿ ದೋಚುತ್ತೆ ಅದನ್ನು ನಾನು ಒಂದು ನೋಟ್ಬುಕ್ಕಲ್ಲಿ ಬರಿತಾ ಇರ್ತೀನಿ. ಅದಾದ ನಂತರ ಅದನ್ನು ನಾನು ಸಣ್ಣ ಸಣ್ಣ ಕವನ ರೀತಿಯಲ್ಲಿ, ಕವಿತೆ ರೀತಿಯಲ್ಲಿ ನಾನು ಬರಿತಾ ಇರ್ತೀನಿ. ಕನ್ನಡ ಗ್ರಾಮರ್ ಬುಕ್ಕನ್ನು ನಾನು ಸ್ಟಡಿ ಮಾಡ್ತಾ ಇದ್ದೀನಿ. ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ A to Z ಗ್ರಾಮರ್ ಏನೆಲ್ಲ ಬರುತ್ತೆ ಕನ್ನಡ ಗ್ರಾಮರು ಅದನ್ನು ಈ ಒಂದು ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಇದನ್ನು ನಾನು ಸ್ಟಡಿ ಮಾಡ್ತಾ ಇರ್ತೀನಿ. ಜೊತೆಗೆ ಕ್ವಶನ್ಸ್ ಇದ್ದಾವೆ ವಿತ್ ಕೀ ಆನ್ಸರ್ಸು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ನನಗೆ ಸಂಧಿಗಳು, ಸಮಾಸಗಳು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಒಂದು ಬುಕ್ಕನ್ನು ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಈ ಬುಕ್ಕು ಬಂದು GPT ಪ್ರಶ್ನಾಕೋಶ ಬುಕ್ಕ. ಇದು ಪೇಪರ್ 1ಗೆ ಸಂಬಂಧಪಟ್ಟಿರೋಂಥ ಸೋಷಲ್, ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಸಾಮಾನ್ಯ ಪತ್ರಿಕೆ ಈ ಒಂದು ಕ್ವಶನ್ಸ್ಗಳು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಈ ಬುಕ್ಕಲ್ಲಿ ಕ್ವಶನ್ಸ್ ಜೊತೆಗೆ ವಿತ್ ಕೀ ಆನ್ಸರ್ಸನ್ನು ಇದರಲ್ಲಿ ಅವೈಲೇಬಲ್ ಆಗಿರುತ್ತೆ. ಈಸಿಯಾಗಿ ಇದನ್ನು ನಾನು ಸ್ಟಡಿ ಮಾಡ್ತಾ ಇರ್ಬೋದು. ನಾನು ಈ ಬುಕ್ಕನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತೊಗೊಂಡಿರೋ ಬುಕ್ಕ ಇದು. ನೆಕ್ಸ್ಟು GPT ಪೇಪರ್ 2 ಇದು ನನ್ನ ಸಬ್ಜೆಕ್ಟು ಇಂಗ್ಲೀಷು. ಇದರಲ್ಲಿ ಸಹ ಕ್ವಶನ್ ಪೇಪರು ಮತ್ತು ಕೀ ಆನ್ಸರ್ಸು ನಾವು ನೋಡ್ಬೋದು. ಸೊ ನನಗೆ ಯೂಸ್ಫುಲ್ ಆಗಲಿ ಅಂಥೇಳಿ ಈ ಒಂದು ಬುಕ್ಕನ್ನು ನಾನು ಆರ್ಡರ್ ಮಾಡಿದ್ದೀನಿ. ಸ್ಟಡಿ ಮಾಡ್ತಾ ಇದ್ದೀನಿ, ಇನ್ನೂ ಯಾವುದು ಕಂಪ್ಲೀಟ್ ಆಗಿಲ್ಲ.
ಓದ್ತಾ ಇರೋ ಬುಕ್ಸು. ಸೊ ಒಂದು ಸಲ ಎಲ್ಲರಿಗೆ ಹೇಳೋಣ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಸಹ ಇಂಗ್ಲೀಷಿಗೆ ಸಂಬಂಧಪಟ್ಟಿರೋಂಥ ಕ್ವಶನ್ ಪೇಪರ್ಗಳು ಇದರಲ್ಲಿ ಇದ್ದಾವೆ. ಇದರಲ್ಲಿ ವಿವರಣೆ ಸಹಿತ ಕ್ವಶನ್ಗೆ ಆನ್ಸರ್ ನಾವು ಈ ಒಂದು ಬುಕ್ಕಲ್ಲಿ ನೋಡ್ಬೋದು. ಇನ್ನು ನಾನು ಇಂಗ್ಲೀಷ್ ಗ್ರಾಮರ್ ಬುಕ್ ತೆಗೆದುಕೊಂಡಿಲ್ಲ. ಯಾಕೆ ತೆಗೆದುಕೊಂಡಿಲ್ಲ ಅನ್ನೋದು, ನಾನು ಯಾವ ರೀತಿ ಅದನ್ನು ಸ್ಟಡಿ ಮಾಡ್ತಾ ಇದ್ದೀನಿ, ನನಗೆ ಯಾವ ರೀತಿ ಯೂಸ್ಫುಲ್ ಆಗ್ತಾ ಇದೆ ಆ ಥರ ಸ್ಟಡಿ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಸಹ ನಾನು ಶೇರ್ ಮಾಡ್ತಾ ಇರ್ತೀನಿ.